ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಮೋಜು ಮಸ್ತಿ, ಭಯೋತ್ಪಾದಕರ ಕೈಯಲ್ಲೂ ಫೋನು, ಹೆಣ್ಣು ಬಾಕರ ಕೈಯಲ್ಲೂ ಫೋನು. ಹಾಗಾದ್ರೆ ಜೈಲಲ್ಲಿ ಆಗ್ತಿರೋದೇನು? ಜೈಲಲ್ಲಿ ಕೈದಿಗಳಿಗೆ ಅನುಕೂಲ ಮಾಡಿಕೊಡುವ ವ್ಯಕ್ತಿಗಳಿಗೆ ಸಂಕಷ್ಟ ಶುರುವಾಗಿದೆ. ಜೈಲಲ್ಲಿ ಕೈದಿಗಳಿಗೆ ಅನುಕೂಲ ಮಾಡಿಕೊಟ್ಟಂತ ಅಧಿಕಾರಿಗಳಿಗೆ ಸಂಕಷ್ಟ. ಹೋಮ್ ಮಿನಿಸ್ಟರ್ ಕೆಂಗಣ್ಣಿಗೆ ಗುರಿಯಾದ ಅಧಿಕಾರಿಗಳು ಯಾರ್ಯಾರು ಇದಕ್ಕೆ ಸಾಥ್ ಕೊಟ್ಟರು? ಮೇಲಾಧಿಕಾರಿಗಳ ಮೇಲೆ ಕ್ರಮ ಸಾಧ್ಯತೆ. ಸೋಮವಾರವೇ ಸರ್ಕಾರಿ ನಿಯೋಗ ಜೈಲಿಗೆ ಭೇಟಿ ಕೊಟ್ಟಿತ್ತು. ಭೇಟಿ ಕೊಡುವ ಸಾಧ್ಯತೆಗಳಿದ್ದಾವೆ. ಗುಂಡು ತುಂಡು ಬಿರಿಯಾನಿ ಕೊಟ್ಟು ಕೈದಿಗಳಿಗೆ ಹುಮ್ಮಸ್ಸು ತುಂಬಿದವರಾರು ಅನ್ನುವುದರ ಬಗ್ಗೆ ತನಿಖೆ. ಕೈದಿಗಳಿಗೆ ಪರೋಕ್ಷವಾಗಿ ಸ್ವರ್ಗವಾದ ಪರಪ್ಪನ ಅಗ್ರಹಾರ. ಹಾಗಾದರೆ ಆ ವಿಡಿಯೋ ಬಿಟ್ಟವರು ಯಾರು? ಆ ವಿಡಿಯೋವನ್ನು ಹರಿಯಬಿಟ್ಟವರು ಯಾರು? ಯಾರೋ ಜೈಲಿಗೆ ಹೋಗಿ ಸೆಲ್ಗಳಲ್ಲಿರ್ತಕ್ಕಂಥ ಕೈದಿಗಳನ್ನು ಮಾತನಾಡಿಸಿ ವಿಡಿಯೋ ಮಾಡಿರುವುದಾಗಿ ಶಂಕೆಗಳು ವ್ಯಕ್ತವಾಗಿದೆ. ಗಮನಿಸಿರಬಹುದು ಇದರ ಈ ಒಂದು ಪ್ರಕರಣದ ಡೆವಲಪ್ಮೆಂಟ್ಗಳು. ಇವತ್ತು ದರ್ಶನ್ ಅವರ ಆಪ್ತ ಧನ್ವೀರ್ ರವರನ್ನು ಕೂಡ ಸಿಸಿಬಿ ಅವರು ಸಂಪರ್ಕ ಮಾಡಿದ್ದಾರೆ. ಆ ಧನ್ವೀರೇ ಈ ವಿಡಿಯೋವನ್ನು ವೈರಲ್ ಮಾಡಿದಾರೋ ಅನ್ನುವಂಥ ಶಂಕೆಯ ಆಧಾರದ ಮೇಲೆ ಅವರನ್ನು ಕೂಡ ಎನ್ಕ್ವೈರಿ ಮಾಡಲಾಗ್ತಾ ಇದೆ ಎನ್ನುವಂಥ ಮಾಹಿತಿ ಇದೆ. ಮೇಲಾಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆಗಳಿದಾವ. ಈಗಾಗಲೇ ಗೃಹ ಸಚಿವರು ಈ ನಾನ್ಸೆನ್ಸ್ ಕೃತ್ಯಗಳನ್ನು ಮಾಡಿದವರು ಯಾರು ಅನ್ನೋದನ್ನು ನಾವು ಪತ್ತೆ ಹಚ್ಚುತ್ತೀವಿ ಅಂತ ಹೇಳಿ ಗೃಹ ಸಚಿವರು ಅಧಿಕೃತವಾಗಿ ಹೇಳಿದರು. ಗೃಹ ಸಚಿವರ ಕೆಂಗಣ್ಣಿಗೆ ಗುರಿಯಾದಂತಹ ಅಧಿಕಾರಿಗಳು, ಮೇಲಾಧಿಕಾರಿಗಳ ಮೇಲೆ ಕ್ರಮ ಸಾಧ್ಯತೆ. ಸೋಮವಾರವೇ ಸರ್ಕಾರಿ ನಿಯೋಗ ಜೈಲಿಗೆ ಭೇಟಿ. ಈ ಹಿಂದೆ ಪರಪ್ಪನ ಅಗ್ರಹಾರ ಸಾಕಷ್ಟು ವಿಚಾರಗಳಲ್ಲಿ ಚರ್ಚೆಗೆ ಒಳಪಟ್ಟಿದೆ. ಜಯಲಲಿತಾರ ಆಪ್ತೆ ಶಶಿಕಲಾ ಎನ್ನುವಂತಹ ತಮಿಳುನಾಡಿನ ರಾಜಕಾರಣಿ ಒಂದು ಹಗರಣದಲ್ಲಿ ವಿಚಾರಣಾಧೀನ ಕೈದಿಯಾಗಿ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಆಕೆಗೆ ಇದೇ ಪರಪ್ಪನ ಅಗ್ರಹಾರದಲ್ಲಿ ಎಲ್ಲ ತರಹದ ಸೌಕರ್ಯಗಳನ್ನು ಕೊಡಲಾಗ್ತಾ ಇತ್ತು ಎನ್ನುವಂತಹ CCTVಯ ಫುಟೇಜು ವೈರಲ್ ಆಗಿತ್ತು. ಅದಾದ ನಂತರ ಪರಪ್ಪನ ಅಗ್ರಹಾರ ಡಿ ರೂಪರ ಕಾರ್ಯವೈಖರಿಯ ಸಂದರ್ಭದಲ್ಲೂ ಕೂಡ ಒಂದಷ್ಟು ವಿವಾದಕ್ಕೊಳಗಾಗಿತ್ತು. ಅದಾದ ನಂತರ ಸಾಕಷ್ಟು ವಿಚಾರಗಳಲ್ಲಿ ದರ್ಶನ್ ಯಾವುದೋ ರೌಡಿ ಶೀಟರ್ ಪಕ್ಕದಲ್ಲೇ ಕೂತ್ಕೊಂಡು ಮಾತನಾಡ್ತಾ ಇದ್ರು. ಅದಾದ ನಂತರ ಈಗ ಮತ್ತೆ ವಿವಾದ. ಇದಕ್ಕೂ ಮುಂಚಿತವಾಗಿ ಗಾಂಜಾ, ಡ್ರಗ್ಸು ಅಲ್ಲಿ ಏನು ಸಪ್ಲೈ ಆಗ್ತಾ ಇದೆ. ಹೊರಗಿನವರು ಬಂದು ಪೊಲೀಸರ ಮುಖಾಂತರವಾಗಿ ಗಾಂಜಾಗಳನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಅನ್ನೋದು ವೆಸ್ಟರ್ನ್ ಲಾಡ್ಜ್ಗಳ ಥರ ಪರಿವರ್ತನೆಯಾಗಿದೆ ಅನ್ನೋ ಆರೋಪ ಇತ್ತು. ಒಟ್ಟಾರೆ ಎಲ್ಲ ಆರೋಪಕ್ಕೂ ಕೂಡ ತೆರೆ ಎಳೆಯೋದಕ್ಕೆ ಈಗ ಗೃಹ ಇಲಾಖೆ ಮುಂದಾಗಿರುವಂತಹದ್ದು. ಸ್ವರ್ಗವಾದ ಪರಪ್ಪನ ಅಗ್ರಹಾರವನ್ನು ನಾವು ನೆಟ್ಟಿಗೆ ಮಾಡ್ತೀವಿ ಅಂತ ಹೇಳಿ ಜಿ ಪರಮೇಶ್ವರ್ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.